ಈಗ ಪ್ರವಚನ ನುಡಿಕಾರರಾದಂತಹ ಶ್ರೀ ರವಿ ಕಂಗಲ್ ಅವರಿಂದ ವಚನೋಪನ್ಯಾಸ ಕಾರ್ಯಕ್ರಮ. ಇವರು 15 ದಿನಗಳ ಕಾಲ ನಮಗೆ ಬಹಳಷ್ಟು ಮಾಹಿತಿಯನ್ನ ನೀಡಿದರು. ಇವತ್ತಿನ ಕೊನೆಯ ದಿನದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ನುಡಿಗಳನ್ನ ಬಿತ್ತರಿಸಬೇಕೆಂದು ಆ ಗುರುಗಳಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರಾವಣ ಮಾಸದ ನಿಮಿತ್ತವಾಗಿ ನಿರಂತರ 15 ದಿನಗಳ ಕಾಲ ನಾವು ನೀವೆಲ್ಲರೂ ಕೂಡ ಬಸವಾದಿ ಶಿವಶರಣರ ಎಲ್ಲ ವಚನಗಳನ್ನು, ಅದರೊಂದಿಗೆ ಬದುಕಿನ ಸತ್ಯಗಳನ್ನು ಬಹಳ ತಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಆಲಿಸುವಂತಹ, ಹಾಗೆ ನಾನೂ ಕೂಡ ಜಾಗೃತ ದೈವ, ಈ ಒಂದು ನೆಲದ ಶಕ್ತಿ ಪೂಜ್ಯ ಶಿವಪ್ಪಯ್ಯ ಅಜ್ಜನವರ ಕೃಪಾಶೀರ್ವಾದದಿಂದ ಬಹುಶಃ ಪ್ರಾರಂಭದ ದಿನದಲ್ಲಿಯೂ ಕೂಡ ಮೇಘರಾಜನ ಕೃಪೆಯಾಗಿ ಎಲ್ಲ ಎಳೆ ತಂಪಾಗಿತ್ತು, ಸ್ವಚ್ಛ, ಶುಭ್ರ ಮತ್ತು ನಾವೇನಂತೀವಿ ಮಡಿ. ಇವತ್ತು ಕೊನೆಯ ದಿನದಲ್ಲಿಯೂ ಕೂಡ ಅದೇ ವಾತಾವರಣವನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಬಹುಶಃ ಶಿವಪ್ಪಯ್ಯನ ಕರ್ತೃತ್ವದ ಆ ಗದ್ದಿಗೆ ಎಷ್ಟು ನಮಗೆ ಇವತ್ತು ಸಂಸ್ಕಾರವನ್ನು, ಹಾಗೆ ನಮ್ಮೆಲ್ಲರ ಬದುಕಿಗೆ ಈ ಜೀವನ ಧರ್ಮ ಎಷ್ಟು ಅವಶ್ಯ ಅನ್ನುವಂಥದ್ದನ್ನು ನಮ್ಮೆಲ್ಲರಿಗೂ ಕೂಡ ದರ್ಶನ ಭಾಗ್ಯ ಮಾಡಿಸಿದಂಥ ಶಿವಪ್ಪಯ್ಯನ ಕರ್ತೃಗದ್ದಿಗೆ ಪ್ರಥಮದಲ್ಲಿ ನನ್ನ ಬಾಗಿದ ತಲೆ ಮುಗಿದ ಕೈಗಳ ಮೂಲಕ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಹಾಗೆ ಬಸವಾದಿ ಶಿವಶರಣರೆಲ್ಲರನ್ನ ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸ್ತಾ, ಇವತ್ತಿನ ಈ ಒಂದು 16ನೇ ದಿನದ ವಚನೋಪನ್ಯಾಸ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರುವಂಥ ಶ್ರೀ ಶ್ರೀ ಶಟಸ್ಥಲಿ ಬ್ರಹ್ಮ ಡಾಕ್ಟರ್ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿ ವಿಜಿಗಳು ಪಾದಕ್ಕೆ ಹಣೆಮಣೆದು, ಹಾಗೆ ವೇದಿಕೆಯಲ್ಲಿ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಪರಮ ಪೂಜ್ಯ ಶ್ರೀ ವಿಜಯ ಮಹಾಂತ ದೇವರು ವಿರಕ್ತ ಮಠ ಕೆರೂರವರ ಪಾದಕ್ಕೂ ಕೂಡ ಹಣೆಮಣೆದು, ಇಲ್ಲಿಯವರೆಗೆ ತಮ್ಮ ಅತಿಥಿ ನುಡಿಗಳನ್ನು ಆಡುವ ಮೂಲಕ ಕೃಷಿ ಮತ್ತು ಕಾಯಕದ ಒಂದಷ್ಟು ವಿಚಾರವನ್ನು ಅನೇಕ ವಚನಗಳ ಮೂಲಕ ಸಾದರಪಡಿಸಿರುವಂಥ ವಿಸ್ತರಣಾ ನಿರ್ದೇಶಕರು ಮತ್ತು ಪ್ರಾಧ್ಯಾಪಕರು, ಬೇಸಾಯ ಶಾಸ್ತ್ರ ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಬಾಗಲಕೋಟ್ ಅವರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತಾ, ಹಾಗೆ ಈ 16 ದಿನಗಳ ಕಾಲ ಪ್ರತಿದಿನವೂ ಕೂಡ ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ತಂದುಕೊಟ್ಟು ಈ ಕಾರ್ಯಕ್ರಮದ ಸಾರ್ಥಕತೆಗೆ ಸಾಕ್ಷಿಯಾದಂಥ ಎಲ್ಲ ಆದರಣೀಯ ಹಿರಿಯರೇ, ತಾಯಂದಿರೇ, ಎಲ್ಲ ಶರಣೆಯರೇ, ಹಾಗೆ ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂಥ ಆತ್ಮಜ್ಯೋತಿಗೆ ನನ್ನ ಬಾಗಿದ ತಲೆ ಮುಗಿದ ಕೈಗಳ ಮೂಲಕ ಶರಣಾರ್ಥಿಗಳು. ಕಳೆದ 15 ದಿನಗಳಲ್ಲಿ ನಾವು ಒಂದು ದಿನ ಮಾತ್ರ ಮೇಘರಾಜನ ಕೃಪೆನೋ ಅವಕೃಪೆನೋ ಅಂತ ನಾವು ಭಾವಿಸೋದಲ್ಲ. ಆತನ ಇಚ್ಛಾಶಕ್ತಿ. ಅವತ್ತು ನೂಲ ಹುಣ್ಣಿಮೆ, ಅಂದು ಮನೆಯಲ್ಲಿ ಎಲ್ಲರೂ ಕೂಡ ಸಂಭ್ರಮದಿಂದ ಆ ರಕ್ಷಾಬಂಧನ ಹಬ್ಬವನ್ನು ಆಚರಣೆ ಮಾಡ್ರಿ ಅಂತ ತಿಳ್ಕೊಂಡು ನಮಗೆ ಒಂದು ದಿನ ಬಿಡುವು ಕೊಟ್ಟಿದ್ದರು. ಹಾಗೆ ನಮಗೆ 15 ದಿನಗಳ ಕಾಲ ಈ ವಚನೋಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಡು ಅಂದರು. ನಮ್ಮದು ನಿನ್ನೆನೇ ಮುಕ್ತಾಯ ಆಗಬೇಕಾಗಿತ್ತು. ಆದರೆ ಇವತ್ತು ಒಂದು ಬಹಳ ಅದ್ಭುತವಾದಂಥ ದಿನ, ಅದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಇಂಥ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರ್ತಾ, ಬಹುಶಃ ನಾವಾಗಲೇ ನಮ್ಮ ಒಂದು ಜೀವನದಲ್ಲಿ ಅರಿಷಡ್ ವರ್ಗಗಳು ಹೇಗೆ ಪಾತ್ರವನ್ನು ನಿರ್ವಹಿಸ್ತವೆ, ಅವು ಯಾವ ರೀತಿಯಾಗಿ ನಮ್ಮನ್ನು ಒಂದಷ್ಟು ತಳಮಳಕ್ಕೆ, ಒಂದಷ್ಟು ಆಘಾತಕಾರಿ ಸನ್ನಿವೇಶಗಳಿಗೆ ನಮ್ಮನ್ನು ಕೊಂಡೊಯ್ತವೆ ಅನ್ನುವಂಥ ಸಾಕಷ್ಟು ಚಿಂತನೆಯನ್ನು ಮಾಡಿದ್ದೀವಿ. ಬಹುಶಃ ಆ ಅರಿಷಡ್ ವರ್ಗಗಳು ನಮ್ಮ ಜೀವನಕ್ಕೆ ಪೂರಕವಾಗಿದ್ದರೆ ಅವು ಕೂಡ ನಮ್ಮ ಬದುಕಿಗೆ ಎಷ್ಟು ಮಹತ್ವ ಇದೆ ಅನ್ನುವಂಥದ್ದನ್ನು ಅಲ್ಲಲ್ಲಿ ಸಾಂದರ್ಭಿಕವಾಗಿ ವಿಚಾರಗಳನ್ನು ತಿಳಿಸಿಪಡಿಸಿದ್ವಿ.
ಮುಖ್ಯವಾಗಿ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಪ್ರತಿಯೊಬ್ಬರಲ್ಲಿ ಒಂದು ಛಲ ಇರಬೇಕು, ಸಂಕಲ್ಪ ಇರಬೇಕು. ಆ ಸಂಕಲ್ಪದಂತೆ ನಮ್ಮ ಜೀವನ ನಡೀತಾ ಇರಬೇಕು. ಅದನ್ನೇ ನಮ್ಮ ಆನಂದ್ ಸರ್ ಅವರು ತಮ್ಮ ಅತಿಥಿ ನುಡಿಗಳನ್ನು ಹೇಳಿದರು. ಇವತ್ತು ನಮ್ಮ ವಿಚಾರ ಆಚಾರಗಳು ಆಚರಣೆಯಲ್ಲಿ ಬಹಳಷ್ಟು ಕಡಿಮೆ ಅನ್ನುವಂಥದ್ದು. ಅದಕ್ಕೆ ಬಸವಣ್ಣನವರು ಒಂದು ಅದ್ಭುತವಾದಂಥ ವಚನದ ಮೂಲಕ ನಮಗೆಲ್ಲರಿಗೂ ಕೂಡ ಕಟ್ಟಿಕೊಡ್ತಾರೆ. ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರದೈವವ ನೊಲ್ಲೆನೆಂಬ, ಛಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ, ಛಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ, ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ, ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ನಮಗೆ ಛಲ ಇರಬೇಕು. ಯಾವುದರಲ್ಲಿ ಛಲ ಇರಬೇಕಂದ್ರೆ ಒಳ್ಳೆಯದನ್ನು, ಅದು ಎಂಥ ಕಷ್ಟವಾದರೂ ಕೂಡ ಅದನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಛಲ ಇರಬೇಕು. ಬಹುಶಃ ನೀವೆಲ್ಲರೂ ಕೂಡ ಇವತ್ತು ಮಳೆ ಆಗ್ತಾ ಇದೆ ಅಂದ್ರೂ ಕೂಡ ಇಲ್ಲಿ ಬಂದು ನಾವೆಲ್ಲರೂ ಕೂಡ ಇಂಥ ಒಂದು ವಚನೋಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ಅಂದರೆ ಅದು ನಿಮ್ಮಲ್ಲಿರುವಂಥ ಛಲ. ಇಂಥ ಛಲ ಇರಬೇಕು. ಪರಧನವನ್ನು ಒಲ್ಲೆ ಅನ್ನುವಂಥದ್ದು, ಪರಸತಿಯನ್ನು ಒಲ್ಲೆ ಅನ್ನುವಂಥದ್ದು, ಲಿಂಗ ಜಂಗಮ ಒಂದೇ ಅನ್ನುವಂಥ ಭಾವವನ್ನು ತಾಳುವಂಥದ್ದು, ಇವೆಲ್ಲವುಗಳು ಕೂಡ ನಮ್ಮ ಬದುಕಿಗೆ ಎಷ್ಟು ಮಹತ್ವ ಅನ್ನುವಂಥದ್ದನ್ನು ಹಲವಾರು ವಿಚಾರಗಳ ಮೂಲಕ, ಹಲವಾರು ವಚನಗಳ ಮೂಲಕ ನೀವು ಎಲ್ಲರೂ ಕೂಡ ನಿರ್ವಚನ ಮಾಡಿಕೊಂಡಿದ್ದೇವೆ. ಬಹುಶಃ ಚನ್ನ ಬಸವಣ್ಣನವರು ಒಂದು ವಚನ ಕಟ್ಟಿಕೊಟ್ರೆ, ಅದನ್ನು ತಿಳ್ಕೊಂಡ್ಬಿಟ್ರೆ ಸಾಕು. ನಾವು ಏನು 15 ದಿನಗಳ ಕಾಲ ಅರಿಷಡ್ವರ್ಗಗಳ ಬಗ್ಗೆ ನಾವು ಏನು ಮಾತಾಡಿದ್ದೀವಲ್ಲ, ಏನು ತಿಳ್ಕೊಂಡಿದ್ದೀವಲ್ಲ, ಅವೆಲ್ಲವುಗಳನ್ನು ಒಂದೇ ಒಂದು ವಚನದಲ್ಲಿ ಅವರು ನಿರ್ವಚನ ಮಾಡುವ ಮೂಲಕ ನಮ್ಮೆಲ್ಲರಿಗೂ ಈ ಅರಿಷಡ್ವರ್ಗಗಳು ಎಷ್ಟು ನಮ್ಮ ಬದುಕಿಗೆ ಪೂರಕ, ಯಾವಾಗ ಮಾರಕ, ಯಾವಾಗ ಪೂರಕ ಅನ್ನುವಂಥದ್ದನ್ನು ಭಾಳ ಸಾದೃಶ್ಯವಾಗಿ ನಮಗೆ ಕಟ್ಟಿಕೊಟ್ಟಿದ್ದಾರೆ ಚನ್ನ ಬಸವಣ್ಣನವರು. ಹೇಳ್ತಾರೆ, ಶಿವಭಕ್ತಿಯುಳ್ಳವಂಗೆ ಕಾಮ ಬೇಡ, ಕ್ರೋಧ ಬೇಡ, ಲೋಭ ಬೇಡ, ಮೋಹ ಬೇಡ, ಮದ ಬೇಡ, ಮತ್ಸರ ಬೇಡ. ಶಿವಭಕ್ತಿಯುಳ್ಳವಂಗೆ ಕಾಮ ಬೇಡ, ಕ್ರೋಧ ಬೇಡ, ಲೋಭ ಬೇಡ, ಮೋಹ ಬೇಡ, ಮದ ಬೇಡ, ಮತ್ಸರ ಬೇಡ. ಮುಂದುವರೆದು ಹೇಳ್ತಾರೆ, ಬಹಳ ಅದ್ಭುತವಾಗಿ ನಮ್ಮೆಲ್ರಿಗೂ ಶಿವಭಕ್ತಿಯುಳ್ಳವಂಗೆ ಮತ್ತೆ ವಾಪಸ್ ಹೇಳ್ತಾರೆ ನೋಡಿ. ಈಗ ಬೇಡ ಬೇಡ ಅಂತ ಹೇಳಿದ್ರು, ಈಗ ಅವು ಬೇಕು ಬೇಕು ಅಂತ ಹೆಂಗೆ ಹೇಳ್ತಾರೆ ಅಂದರೆ, ಕಾಮ ಬೇಕು, ಕ್ರೋಧ ಬೇಕು, ಕಾಮ ಬೇಕು, ಕ್ರೋಧ ಬೇಕು, ಲೋಭ ಬೇಕು, ಮೋಹ ಬೇಕು, ಮದ ಬೇಕು, ಮತ್ಸರವೂ ಬೇಕು. ಕಾಮ ಬೇಕು, ಕ್ರೋಧ ಬೇಕು, ಲೋಭ ಬೇಕು, ಮೋಹ ಬೇಕು, ಮದ ಬೇಕು, ಮತ್ಸರ ಬೇಕು. ಹಾಗಾದರೆ ಈ ಅರಿಷಡ್ವರ್ಗಗಳು ಯಾವುದರಲ್ಲಿ ಬೇಕು, ಯಾವುದರಲ್ಲಿ ಬೇಕು ಅನ್ನುವಂಥದ್ದನ್ನು ಬೇಕೆಂಬುದಕ್ಕಾವ ಗುಣ, ಬೇಡವೆಂದಕ್ಕಾವುದು ಗುಣ ಅನ್ನುವಂಥ 2 ರೀತಿಯಲ್ಲಿ ವಿಂಗಡಣೆ ಮಾಡ್ತಾರೆ. ಹಾಗಾದರೆ ಈ ಅರಿಷಡ್ವರ್ಗಗಳು ನಮಗೆ ಬೇಕು ಎಂದಾದಲ್ಲಿ ಯಾವುದರಲ್ಲಿ ಬೇಕು ಈ ಅರಿಷಡ್ವರ್ಗಗಳು? ಅದಕ್ಕೆ ಹೇಳ್ತಾರೆ, ಕಾಮ ಬೇಕು ಅಂತ ಹೇಳಿದ್ರಲ್ಲ, ಕಾಮ ಬೇಕು ಲಿಂಗದಲ್ಲಿ. ನಮಗೆ ಎಂಥದ್ದು ಕಾಮ ಅಂದ್ರೇನು? ಕಾಮ ಅಂದ್ರೇನು? ಆಸೆ, ಬಯಕೆ. ಯಾವುದರ ಬಯಕೆ? ಲಿಂಗ ಪೂಜೆಯಲ್ಲಿ ಬಯಕೆ, ಕಾಯಕದಲ್ಲಿ ಬಯಕೆ, ಶ್ರದ್ಧೆಯಲ್ಲಿ ಬಯಕೆ, ಸತ್ಯನಿಷ್ಠೆಯಲ್ಲಿ ಬಯಕೆ, ಪ್ರಾಮಾಣಿಕತೆಯಲ್ಲಿ ಬಯಕೆ. ಯಾವತ್ತಿಗೂ ನಮ್ಮ ಬಯಕೆ ಏನಾಗಿರಬೇಕಪ್ಪ ಅಂದ್ರೆ, ನಾನು ಬಯಸಿದ್ದು ಅದು ನನ್ನ ಹಿತದೊಂದಿಗೆ ಸಮಾಜದ ಹಿತವಾಗುವಂಥ ರೀತಿಯಲ್ಲಿ ನಿನ್ನ ಬಯಕೆಗಳು ಇರಲಿ. ಕೇವಲ ಸ್ವಾರ್ಥದಿಂದ ಬಯಸಬೇಡ, ನಿಸ್ವಾರ್ಥದಿಂದ ಬಯಸು, ನಿಸ್ವಾರ್ಥದಿಂದ ಬಯಸು. ನಾವೆಲ್ಲರೂ ಕೂಡ ಬಯಸಿದ್ದೀವಿ. ಆಗಲೇ ಮಳೆ ಪ್ರಾರಂಭ ಆದಾಗ ಸ್ವಲ್ಪ 1-2 ತಾಸು ಹೋಳಾಗೋ ಮರಯ, 2 ತಾಸು ಹೋಳಾಗೋ ಮರಯ, ಏನೋ ಒಂದು ಒಳ್ಳೆ ವಚನೋಪನ್ಯಾಸ ಕಾರ್ಯಕ್ರಮ ನಡೀತಾ ಇದೆ, ಇದರ ಮಹಾಮಂಗಲ ನಡೀತಾ ಇದೆ, 1-2 ತಾಸು ಹೋಳಾಗಂತ ಆಸೆ ಪಟ್ಟಿಲ್ಲ? ಆಸೆ ಪಟ್ಟಿವಲ್ಲ? ಇದು ಅದಕ್ಕೆ ಹೇಳ್ತಾರೆ, ಕಾಮ ಬೇಕು ಲಿಂಗದಲ್ಲಿ.
ಲಿಂಗ ಅಂದರೆ ಬೇರೆ ಏನೂ ಅಲ್ಲ, ತನುವಿನಲ್ಲಿ. ತನುವೇ ಲಿಂಗ, ಲಿಂಗವೇ ತನು. ಈ ಲಿಂಗದಲ್ಲಿ ಕಾಮ ಬೇಕು. ಅಂದರೆ ನಾವು ಏನು ಶ್ರದ್ಧೆಯಿಂದ ನಾವು ಪೂಜಿಸ್ತಾ ಇದ್ದೀವಲ್ಲ, ನೀನು ಯಾರನ್ನಾದರೂ ಪೂಜಿಸು, ಕಲ್ಲಾದರೂ ಪೂಜಿಸು, ಮಣ್ಣನ್ನಾದರೂ ಪೂಜಿಸು, ವೃಕ್ಷವನ್ನಾದರೂ ಪೂಜಿಸು, ದೈವವನ್ನಾದರೂ ಪೂಜಿಸು, ಮನುಷ್ಯನನ್ನಾದರೂ ಪೂಜಿಸು, ಪ್ರಾಣಿ ಪಶು ಪಕ್ಷಿಗಳನ್ನಾದಿಯಾಗಿ ಯಾವುದನ್ನಾದರೂ ಪೂಜಿಸು, ಅದರಲ್ಲಿ ನಿಷ್ಠೆ ಇರಬೇಕು. ಅದರಲ್ಲಿ ನಿಷ್ಠೆ ಇರಬೇಕು. ಅದಕ್ಕೆ ಹೇಳ್ತಾರೆ ದೇವರ ದಾಸಿಮಯ್ಯನವರು, ಭಕ್ತಿಯ ಪಥದಲ್ಲಿ ಮುಂದುವರೆದವನಿಗೆ ನಿಷ್ಠೆಯೇ ಊರುಗೋಲು. ಭಕ್ತಿಯ ಪಥದಲ್ಲಿ ಮುಂದುವರೆದವನಿಗೆ ನಿಷ್ಠೆಯೇ ಊರುಗೋಲು. ಅಂಥ ನಿಷ್ಠೆಯುಳ್ಳ ಭಕ್ತ ಪಟ್ಟಣದಲ್ಲಿದ್ದರೇನು, ನಟ್ಟಡವಿಯಲ್ಲಿದ್ದರೇನು. ಅಂಥ ನಿಷ್ಠೆಯುಳ್ಳ ಭಕ್ತ ಪಟ್ಟಣದಲ್ಲಿದ್ದರೇನು, ನಟ್ಟಡವಿಯಲ್ಲಿದ್ದರೇನು. ನಿಷ್ಠೆಯಿಲ್ಲದ ಭಕ್ತ ಪಟ್ಟಣದಲ್ಲಿದ್ದರೂ ನಟ್ಟಡವಿ ಕಾಣ ರಾಮನಾಥ, ನಟ್ಟಡವಿ ಕಾಣ ರಾಮನಾಥ. ಬಹುಶಃ ಇದನ್ನು ಒಂದು ವಚನ ನಮಗೆ ಗೊತ್ತಾದರೆ ಸಾಕು. ಇವತ್ತು ಭಾಳ ಮಂದಿ ಯೋಚನೆ ಮಾಡ್ತಾರೆ, ಹಳ್ಳ್ಯಾಗ ಏನು ಬದುಕೈತ್ರಿ, ಹಳ್ಳ್ಯಾಗ ಏನು ಜೀವನ ಐತಲ್ಲಿ, ಏನೈತಿ ಅಂತಾರ ಅನ್ನೋದಿಲ್ವಾ? ಇವತ್ತು ಹಳ್ಳಿಯಲ್ಲೇ ಇದ್ದುಕೊಂಡು ಎಷ್ಟು ಸಾಧನೆ ಮಾಡಿದಂಥ ಸಾಧಕರು ನಾವು ನೋಡ್ಬೋದು. ಭಾಳ ಮಂದಿ ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಹೋಗ್ತಾರ. ಎದಕ್ಕೆ ಹೋಗ್ತಾರ ಅಂದ್ರೆ ಮಕ್ಕಳ ಶಿಕ್ಷಣಕ್ಕಾಗಿ ನಾವು ತಂದೆ ತಾಯಿ ಎಲ್ಲರನ್ನ ಬಿಟ್ಟು ಮಕ್ಕಳ ಶಿಕ್ಷಣಕ್ಕಾಗಿ ಹೊಂಟಿವ್ರಿ ಪಟ್ಟಣಕ್ಕೆ ಅಂತ ಹೇಳ್ತಾರೆ. ಮಕ್ಕಳ ಶಿಕ್ಷಣಕ್ಕಾಗಿ. ಯಾಕೆ ಶಿಕ್ಷಣ ಹಳ್ಳಿಯಾಗಿಲ್ಲ? ನಾನೊಂದಿಷ್ಟು ಸಾಧನೆ ಮಾಡೋದೈತಿ, ಅದಕ್ಕೆ ನಾನು ಪಟ್ಟಣ ಸೇರ್ತೀನಿ. ನೀನಿರುವಂಥಲ್ಲೇ ನೀನು ಸಾಧನೆ ಮಾಡಿ ತೋರಿಸ್ಬೋದು. ಅದು ಯಾವಾಗ? ನಿಷ್ಠೆ ಇದ್ದಾಗ. ನಿನ್ನಲ್ಲಿ ನಿಷ್ಠೆನೇ ಇಲ್ಲ ಅಂದಾಗ ನೀ ಪಟ್ಟಣದಲ್ಲಿದ್ರೇನೋ ಅಡವ್ಯಾಗಿದ್ರೇನು. ನಿಷ್ಠೆ ಇಲ್ಲದ ಭಕ್ತ ಪಟ್ಟಣದಲ್ಲಿದ್ದರೂ ನಟ್ಟಡವಿ ಕಾಣ ರಾಮನಾಥ ಅಂತ ಎಷ್ಟು ನಮ್ಮ ದೃಢ ಸಂಕಲ್ಪ, ದೃಢ ನಿಶ್ಚಯ. ಏನು ಸಂಕಲ್ಪ ಮಾಡ್ಕೋತೀವಲ್ಲ ಅಲ್ಲಿ ನಿಷ್ಠೆ ಇರಬೇಕು. ಯಾರಿಗೇ ಆಗಲಿ ಸತ್ಯನಿಷ್ಠೆ, ಪ್ರಾಮಾಣಿಕತೆ, ನಿಸ್ವಾರ್ಥ ಮನೋಭಾವನೆ ಯಾರಲ್ಲಿ ಇರ್ತೈತಲ್ಲ, ಭಗವಂತ ಎಂದಿಗೂ ಅವರಿಗೆ ಯಾವುದೇ ರೀತಿ ಒಂದಷ್ಟು ತೊಂದರೆಯನ್ನು ಕೊಡದೆ ನಮ್ಮನ್ನು ಕರವಿಡಿದು ಎತ್ತಿಕೊಂಬ ರಾಮನಾಥ ಅಂತ ಹೇಳ್ಯಾರಲ್ಲ, ಭಗವಂತ ನಮ್ಮನ್ನು ಯಾವುದೋ ರೂಪದಲ್ಲಿ ಕಾಪಾಡ್ತಾನೆ, ಯಾವುದೋ ರೂಪದಲ್ಲಿ ಕಾಪಾಡ್ತಾನೆ. ಬಹುಶಃ ಇವತ್ತು ನಾವು ಅಂತೀವಿ, ಏನು ಬಿಡ್ರಿ ಧರ್ಮನ ಇಲ್ಲ, ಧರ್ಮನ ಇಲ್ಲ, ಬರೀ ಅಧರ್ಮಿಗಳು ಹೆಚ್ಚಾಗ್ಯಾರ ಅಂತೀವಿ. ಇಲ್ಲ, ಧರ್ಮ ಐತಿ. ಧರ್ಮ ಇದ್ದಲ್ಲೇ ಈ ಜಗತ್ತು ಹಿಂಗೆ ನಡೆದೈತಿ. ಅದಕ್ಕೆ ಒಂದು ಸಣ್ಣ ದೃಷ್ಟಾಂತ ಹೇಳೋದಾದರೆ, ಒಮ್ಮೆ ಒಂದು 50 ಜನ ಭಕ್ತರು, ನಾವೇನು ಬಿಡಪ್ಪ ಭಾಳಷ್ಟು ಪಾಪ ಮಾಡೀವಿ, ಪುಣ್ಯ ಮಾಡೀವಿ, ಒಂದಷ್ಟು ತೀರ್ಥಯಾತ್ರೆ ಮಾಡಿ ನಮ್ಮ ಎಲ್ಲವನ್ನ ಪಾಪವನ್ನು ಕಳ್ಕೊಂಡು ಪುಣ್ಯ ಸಂಪಾದನೆ ಮಾಡ್ಕೊಂಬರ್ಬೇಕಂತ ತಿಳ್ಕೊಂಡು ತೀರ್ಥಯಾತ್ರೆಗೆ ಹೋಗ್ತಾರೆ. 50 ಜನ ಒಂದು ಬಸ್ನಲ್ಲಿ ಹೋದಂಥ ಸಂದರ್ಭದಲ್ಲಿ ತೀರ್ಥಯಾತ್ರೆ ಮಾಡಿ ವಾಪಸ್ ಊರಿಗೆ ಬರ್ತಾ ಇದ್ದಾರೆ. ಭಕ್ತಿಯಿಂದ ಭಜನೆ, ಕೀರ್ತನೆ ಎಲ್ಲವುಗಳನ್ನೂ ಕೂಡ ಮಾಡ್ತಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಎಲ್ಲ ನಮ್ಮ ಪಾಪಗಳು ಪರಿಹಾರ ಆದವು, ನಾವೆಲ್ಲರೂ ಕೂಡ ಪುಣ್ಯವಂತರು ಅಂತ ತಿಳ್ಕೊಂಡು ಬರ್ತಾ ಇರ್ತಾರೆ. ಬರುವಾಗ ಜೋರಾದಂಥ ಗಾಳಿ, ಜೋರಾದಂಥ ಸಿಡಿಲು ಎಲ್ಲಿ ಬೇಕಾದಲ್ಲಿ ಹೊಡ್ಯಾಕತ್ತೈತಿ. ಬಸ್ಸಿನ ಪಕ್ಕದಲ್ಲೇ ಸಿಡಿಲು ಹೊಡಿತೈತಿ, ಬೆಂಕಿ ಹತ್ತೈತಿ. ಡ್ರೈವರಿಗೆ ಗಾಡಿ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನ ಕಡೆಯಿಂದ ಮುಂದೆ ನನಗೆ ಚಲಿಸೋಕ್ಕಾಗೋದಿಲ್ಲ. ಬಹುಶಃ ನಮ್ಮ 50 ಜನರಲ್ಲಿ ಯಾರೋ ಒಬ್ಬ ಪಾಪಿ ಇದ್ದಾನೆ. ಆ ಪಾಪಿಯಿಂದ ಇಷ್ಟೆಲ್ಲ ಕಷ್ಟಗಳು ಆಗ್ತಾ ಇದ್ದಾವೆ. ಅಂಥ ಒಬ್ಬ ಪಾಪಿಯನ್ನು ನಾವು ಏನಾದರೂ ಹೊರಗೆ ಹಾಕಿಬಿಟ್ಟಿವಿ ಅಂದರೆ ನಾವು ಸುರಕ್ಷಿತವಾಗಿ ಊರು ಮುಟ್ಟಬಹುದು ಅಂತ ತಿಳ್ಕೊಂಡು ಒಂದೇನೋ ತನ್ನ ಸಲಹೆ ಕೊಡ್ತಾನೆ ಡ್ರೈವರ್. ಆಯಿತು, ಒಳ್ಳೇದಾಯಿತು, ನಾವು ಇಲ್ಲಿ 50 ಜನ ಇದ್ದೀವಿ, ನಮ್ಮಲ್ಲಿ ಯಾವನು ಪಾಪಿ ಅದನ ತಿಳ್ಕೊಳ್ಳೋನು, ಹಾಗಾದ್ರೆ ಇದನ್ನು ತಿಳ್ಕೊಳ್ಳೋದು ಹೆಂಗೆ ಅಂತ ಪ್ರಶ್ನೆ ಮಾಡಿದಾಗ ಆತ ಡ್ರೈವರ್ನ ಒಂದು ಏನು ಕೊಡ್ತಾನಪ್ಪ ಅಂತಂದ್ರೆ ವಿಚಾರ ಹೇಳ್ತಾನೆ. ಏನಿಲ್ಲ, ನಾ ಇಲ್ಲಿ ಗಾಡಿ ತರ್ಬೀನಿ, ಅಲ್ಲಿ ತೆಂಗಿನ ಗಿಡ ಐತಿ, ಗಾಡಿ ಇಳಿದು ಆ ತೆಂಗಿನ ಗಿಡ ಮುಟ್ಟಿ ವಾಪಸ್ ಬರಬೇಕು. ಒಂದು ವೇಳೆ ನಾನು ಪಾಪಿ ಆಗಿದ್ನಿ ಅಂದ್ರೆ ನಾ ಹೊರಗಡೆ ಹೋಗೋಣ, ನನಗೆ ಸಿಡಿಲು ಹೊಡೆದು ನಾನು ಏನಾಗ್ತೀನಿ, ಸತ್ತೋಗ್ಬಿಡ್ತೀನಿ ಅಂತ ತಿಳ್ಕೊಂಡು ಹೇಳ್ತಾನೆ. ಅಕಸ್ಮಾತ್ ನಾನು ಅಲ್ಲಿ ವಾಪಸ್ ಬಂದೆ ಅಂದ್ರೆ ನಾನು ಪುಣ್ಯವಂತ ಅಂತ ತಿಳ್ಕೊಳ್ಳೋನು ಅಂತ ತಿಳ್ಕೊಂಡು ಸಲಹೆ ಕೊಡ್ತಾನೆ. ಆಯಿತು, ಏನೋ ಇದು ಒಂದು ಒಳ್ಳೆ ಸಲಹೆ ಅಂತ ತಿಳ್ಕೊಂಡು, ಹಂಗಾರೆ ಮೊದಲು ಹೋಗೋರು ಯಾರು? ಆಗ ಡ್ರೈವರ್ನ ಹೊಕ್ಕಾನ, ನಾನೇ ಹೊಕ್ಕಂತ ಹೇಳ್ರಿ ಅಂತ ತಿಳ್ಕೊಂಡು ಹೋಗಿ ಗಿಡ ಮುಟ್ಟಿ ವಾಪಸ್ ಸುರಕ್ಷಿತವಾಗಿ ಬರ್ತಾನೆ. ಅನ್ಕೋತಾನ ಮನಸ್ಸಿನಾಗ, ಅಬ್ಬಾ ನಾನು ಪುಣ್ಯವಂತ.
ನನಗೇನೂ ಆಗಲಿಲ್ಲ ಅಂತ ತಿಳ್ಕೊಂಡು ಹೋರಿ ಒಬ್ಬೊಬ್ಬರು ಅಂತ ತಿಳ್ಕೊಂಡು ಎಲ್ಲರೂ ಹೋಗ್ತಾರೆ. ಒಬ್ಬೊಬ್ಬರು ಇಳಿತಾರ, ಅವ್ರಿಗೆ ಅಂಜಿಕೆನೆ, ಯಪ್ಪ ನಾನೇನಾರು ಪಾಪ ಮಾಡಿನಪ್ಪ, ನನಗೆಲ್ಲಿ ಸಿಡಿಲು ಹೊಡಿತೈತೆ ಅಂತ ತಿಳ್ಕೊಂಡು ಹೋಗ್ತಾರ. ಭಯದಿಂದ ಭಕ್ತಿಯಿಂದ ಹೋಗ್ತಾರ, ಮುಡ್ತಾರ, ವಾಪಸ್ ಬರ್ತಾರ. ಹೀಗೆ 49 ಜನನು ಹೋಗ್ತಾರ, ಮುಡ್ತಾರ, ವಾಪಸ್ ಬರ್ತಾರ. 49 ಜನನು ನಾವು ಪುಣ್ಯವಂತರು, ಅದ್ರಾಗ ಒಬ್ಬನ ಉಳಿದು ಬಿಟ್ಟು ಕೊನೆಗೆ ನಮ್ಮ ಮನಸ್ಸಿನಾಗ ಹೆಂಗೆ ಆಗ್ಬೋದು ರೀ? ಏನಾಗ್ಬೋದು? ನಾವು ಹೋಗಿ ಮುಟ್ಟಿ ಬಂದೀವಿ ಅಂದ್ರೆ ನಾವೆಲ್ಲರೂ ಪುಣ್ಯವಂತರು. ಈಗ ಒಬ್ಬ ಕೊನೆಯಲ್ಲಿ ಉಳ್ದಾನ, ಅವ್ನು ನೋಡು ದೃಷ್ಟಿ ಹೆಂಗಾಗತ್ತೆ ನಮ್ಮ 49 ಮಂದಿದು ವಿಚಾರ ಮಾಡ್ರಿ. ಹಂಗೆ ಎಲ್ಲರೂ ಬೈಯುದ, ಎಲ್ಲೋ ಪಾಪಿ, ಎಲ್ಲೋ ನೀಚ, ಅಧಮ, ಏನು ಪಾಪ ಮಾಡಿಯೋ ಮರಯ, ನಿನ್ನಿಂದ ನಮಗೆಲ್ಲ ಇಷ್ಟು ಸಂಕಷ್ಟ ಬರಕತ್ತವು, ಹೋಗಾಚೆ ಅಂತ ತಿಳ್ಕೊಂಡು ಎಲ್ಲರೂ ಅವನ ಬಸ್ಸಿನಿಂದ ಇಳಿಸಿ ಹೋಗ್ತಾರ. ಪಾಪ ಅವ ವಿನಯವಂತ, ಭಕ್ತಿವಂತ, ಶ್ರದ್ಧಾವಂತ, ನಿಷ್ಠಾವಂತ, ಕಾಯಕದಲ್ಲಿ ಕೈಲಾಸ ಕಂಡಂಥ ವ್ಯಕ್ತಿ ಹೋಗ್ತಾನೆ. ಬಸ್ ಇಳಿದು ಇನ್ನೇನು ಗಿಡ ಮುಡ್ತಾನ, ಜೋರಾಗಿ ಸಿಡಿಲು ಹೊಡೆದು ಬಿಡ್ತೈತಿ. ಸಿಡಿಲು ಹೊಡೆದ ತಕ್ಷಣ ಇವ್ರು ಬಸ್ನಾಗಿದ್ದಾರೆ 49 ಮಂದಿ ಸತ್ತ ಪಾಪಿ ಅಂತಾರ, ಸತ್ತ ಪಾಪಿ ಅಂತಾರ. ಆದರೆ ತಿರುಗಿ ನೋಡ್ತಾರ, ಸಿಡಿಲು ಹೊಡೆದಿದ್ದು ಈ ಬಸ್ಸಿಗೆ ಸಿಡಿಲು ಹೊಡೆದು ಬಿಟ್ಟೈತಿ. ಈಗ ನಾವು ವಿಚಾರ ಮಾಡೋಣ, ಆ ಬಸ್ಸು ಸಿಡಿಲು ಹೊಡೆದೇನೆ ಕಾಯ್ದಿತ್ತಲ್ಲ, ಯಾರಿಂದ ಕಾಯ್ದಿತ್ತು? ಒಬ್ಬ ಪುಣ್ಯವಂತ ಆ ಬಸ್ಸಿನಲ್ಲಿ ಇರೋದ್ರಿಂದ 49 ಜನರ ಪ್ರಾಣ ಉಳಿದಿತ್ತು. ಯಾವಾಗ ಆ ಒಬ್ಬ ಪುಣ್ಯವಂತ ಅಲ್ಲಿ ಇಳಿದು ಆಚೆ ಹೋದ್ನೋ, ಅಲ್ಲಿರುವಂಥ ಪಾಪಿಗಳಿಗೆ ಸಿಡಿಲು ಹೊಡೆದು ಅವರೆಲ್ಲರೂ ಕೂಡ ಸತ್ತೋಗ್ತಾರೆ. ಇದು ಕಥೆ ಇರಬಹುದು, ಇದರಲ್ಲಿ ಜೀವನ ಇದೆ, ಬದುಕಿದೆ. ಇವತ್ತು ನಾವು ಈ ಭೂಮಂಡಲ ಇಷ್ಟು ಸುರಕ್ಷಿತವಾಗಿ ಐತೆ ಅಂದ್ರೆ ಇಲ್ಲಿ ಪುಣ್ಯವಂತರು ಅದಾರ, ಪುಣ್ಯವಂತರು ಅದಾರ. ನೀವೆಲ್ಲರೂ ಇಲ್ಲಿ ಬಂದಿರಿ ಅಂದ್ರೆ ಪುಣ್ಯವಂತರೇ. ಪುಣ್ಯವಂತರು ಇದ್ದಲ್ಲೇ ಇಂಥ ಒಂದಷ್ಟು ಸತ್ಪಾತ್ರಗಳನ್ನು, ಸತ್ಕಾರ್ಯಗಳನ್ನು, ಒಂದಷ್ಟು ಧರ್ಮ ಕಾರ್ಯಗಳನ್ನು ಮಾಡೋದ್ರಿಂದನೇ ಇವತ್ತು ಜಗತ್ತು ಚೆನ್ನಾಗಿ ನಡ್ಕೊಂಡು ಹೊಂಟೈತಿ ಅಂತ ಒಂದು ಸಂತೃಪ್ತ ಭಾವ ನಮ್ಮಲ್ಲಿ ಬರಬೇಕು. ಅದಕ್ಕೇ ಲಿಂಗ ಬೇಕು, ಏನೋ ಕಾಮ ಬೇಕು ಲಿಂಗದಲ್ಲಿ. ನಮಗೆ ಇಂಥ ಒಂದು ವಿಚಾರದಲ್ಲಿ ಪೂಜ್ಯ ಭಾವನೆಯನ್ನು ತಾಳಬೇಕು. ಮುಂದುವರೆದು ಹೇಳ್ತಾರೆ, ಕ್ರೋಧ ಬೇಕು ಕರಣಗಳಲ್ಲಿ. ನಮ್ಮ ಏನು ಪಂಚೇಂದ್ರಿಯಗಳದಾವಲ್ಲ, ಈ ಪಂಚೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಏನೈತಲ್ಲ ಬಯಸ್ತೈತಿ. ಇದು ಏನು ಬೇಕು ಏನೆಲ್ಲ ಬಯಸ್ತೈತಿ. ಅದು ಬಯಸುವಾಗ ಒಳ್ಳೇದಿದ್ರ ಸ್ವೀಕಾರ ಮಾಡು. ಅದು ಏನಾರ ನಿನ್ನ ಮನಸ್ಸು ಅನ್ನೋದೊಂದು ಆತ್ಮ ಅನ್ನೋದೈತಿ. ಬಹುಶಃ ನಮ್ಮೆಲ್ಲರಿಗೂ ಕೂಡ ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಲೋಕ ಏನೂ ನೋಡಿಲ್ಲ ಅಂತ ತಿಳ್ಕೊಳ್ಳೋಂಗಿಲ್ಲ. ನಾನು ಏನೇ ತಪ್ಪುಗಳನ್ನು ಮಾಡಿದರೂ ಕೂಡ ಯಾರು ನೋಡಿಲ್ಲ ಅಂದರೂ ನಿಮ್ಮ ಒಳಗಿನ ಅಂತರಾತ್ಮ ಬಡಿದೆಬ್ಬಿಸ್ತೈತಿ. ಏ ಹುಚ್ಚ, ಏನು ಮಾತಾಡಕತ್ತಿ, ಏನು ನೀನು ಹೇಳೋದೊಂದು ಮಾಡೋದೊಂದ, ಇದು ನ್ಯಾಯನ, ಇದು ಧರ್ಮನ ಅಂತ ಆತ್ಮ ಬಡಿದೆಚ್ಚರಿಸುತ್ತ. ಆವಾಗ ನಮ್ಮ ಕರ್ಣಂಗಗಳು ಅದಾವಲ್ಲ, ಇವುಗಳು ಏನಾದರೂ ದಾರಿ ತಪ್ಪಿದಾಗ ಕೋಪಿಸ್ಕೋ. ಏ ಹುಚ್ಚ, ಅಂಥದನ್ನು ಮಾಡಬೇಡ ಅಂತ ತಿಳ್ಕೊಂಡು ಅಂತರಾತ್ಮ ಬಡಿದೆಬ್ಬಿಸಿ ನಮ್ಮನ್ನು ಏನು ಮಾಡಬೇಕು, ಇಂಥದನ್ನು ಮಾಡಬೇಡ ಅಂತ ಹೇಳಬೇಕು. ಅದಕ್ಕೆ ಕ್ರೋಧ ಬೇಕು. ನಮ್ಮ ಕರ್ಣಂಗಳು ನಿರಂತರದಲ್ಲಿ ಇರಬೇಕಾದ್ರೆ ಒಂದಷ್ಟು ಕ್ರೋಧ ಬೇಕಲ್ಲ. ಬಹುಶಃ ನಾವು ಏನಾದರೂ ಮಕ್ಕಳು ತಪ್ಪು ಮಾಡಲಿ, ಯಾರ ತಪ್ಪು ಮಾಡಲಿ ಕೋಪಿಸ್ಕೊಳ್ತೀವಲ್ಲ, ಸಿಟ್ಟು ಮಾಡ್ಕೋತೀವಲ್ಲ. ಯಾಕೆ? ಅವರು ತಪ್ಪನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ, ಅಥವಾ ನಾನು ತಪ್ಪನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದಷ್ಟು ಕೋಪ ಇದ್ದಾಗ ಮಾತ್ರ ನಮ್ಮ ಬದುಕು ಸರಳವಾಗಿ, ಸುಂದರವಾಗಿ, ಹಳಿಯಲ್ಲಿ ಸರಾಗವಾಗಿ ಸಾಗುತ್ತೆ. ಇಲ್ಲದಿದ್ದರೆ ಹಳಿ ತಪ್ಪಿ ಹೋಗುತ್ತೆ. ಹಾಗೆ ಹೇಳ್ತಾರೆ, ಲೋಭ ಬೇಕು ಪಾದೋದಕ ಪ್ರಸಾದದಲ್ಲಿ. ಇವತ್ತು ಪಾದೋದಕ ಅನ್ನುವಂಥದ್ದನ್ನು ಪೂಜ್ಯರು ಅವರ ಪಾದವನ್ನು ತೊಳೆದು ಅದರ ನೀರನ್ನು ನಾವೆಲ್ಲರೂ ಕೂಡ ಬಹಳ ಶ್ರದ್ಧೆಯಿಂದ ಅದನ್ನೆಲ್ಲ ಕಡೆ ಸಿಂಪಡಿಸಿ ಪಾವನವನ್ನು ಮಾಡ್ಕೋತೀವಿ. ಇಲ್ಲಿ ವಿಚಾರ ಮಾಡಬೇಕು, ಈ ಪಾದೋದಕ ಮತ್ತು ಪ್ರಸಾದದಲ್ಲಿ ಏನು ಹೇಳ್ತಾ ಇದ್ದಾರೆ? ಲೋಭ ಬೇಕು ಅಂತ ಹೇಳ್ತಾ ಇದ್ದಾರಲ್ಲ. ಇನ್ನಷ್ಟು ನಮಗೆ ಭಗವಂತನ ಸೇವೆ ಮಾಡುವಂಥದ್ದು, ಪೂಜ್ಯರ ಸೇವೆ ಮಾಡುವಂಥದ್ದು ಬೇಕು ಅನ್ನೋಕ್ಕಿಂಥದ್ದನ್ನು
ಅದನ್ನು ಬಿಟ್ಟು ಯಾವುದೋ ಒಂದು ಆಸ್ತಿನೋ ಅಂತಸ್ತೋ ಮತ್ಯಾವುದೋ ಒಂದು ವಸ್ತುವಿಗಾಗಿ ಮೋಹಿತಗೊಳ್ಳೋದು, ಲೋಭಕ್ಕೊಳಗಾಗೋದು, ಇದು ಬೇಡ, ಇದು ಬೇಡ. ಪಾದೋದಕ ಪ್ರಸಾದ ಇದು ಬೇಕು. ಇವತ್ತು ಪಾದೋದಕವನ್ನು ಮಾಡಿಸ್ಕೊಳ್ತಾರಲ್ಲ, ಅವರಲ್ಲಿಯೂ ಕೂಡ ಒಂದು ಅರಿವಿರಬೇಕು. ನಾನು ಪಾದೋದಕ ಮಾಡಿಸ್ಕೊಳ್ಳಿಕ್ಕೆ ಎಷ್ಟು ಅರ್ಹನಾಗಿದ್ದೇನೆ. ಇವತ್ತು ಭಕ್ತರು ಇಷ್ಟೆಲ್ಲ ಶ್ರದ್ಧೆಯಿಂದ ಹೇಗೆ ಲಿಂಗವನ್ನು ದೈವವನ್ನು ಪೂಜಿಸ್ತಾರಲ್ಲ, ಹಾಗೆ ನನ್ನನ್ನು ಪೂಜಿಸ್ತಾ ಇದ್ದಾರೆ. ಅಂದರೆ ನಾನು ಎಷ್ಟರ ಮಟ್ಟಿಗೆ ಇದ್ದೀನಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಳಿಕ್ಕೆ ಈ ಒಂದು ಚೆನ್ನ ಬಸವಣ್ಣನವರ ವಚನ ನಮ್ಮೆಲ್ಲರಿಗೂ ಕೂಡ ಚಿಂತನೆಗೆ ಹಚ್ಚುತ್ತೆ. ಹೇಳ್ತಾರೆ, ಮೋಹ ಬೇಕು ಗುರುಲಿಂಗ ಜಂಗಮದಲ್ಲಿ. ನಮಗೆ ಮೋಹ ಹೆಂಗಿರಬೇಕು? ಗುರುಲಿಂಗ ಜಂಗಮದಲ್ಲಿ ಅವರೆಲ್ಲರನ್ನೂ ಕೂಡ ಅವರಲ್ಲಿ ಭಗವಂತವನ್ನು ದೈವವನ್ನು ಕಾಣುವಂಥ ಒಂದಷ್ಟು ವಿಚಾರಗಳು ನಮ್ಮಲ್ಲಿ ಇರಬೇಕು. ಆ ರೀತಿಯಲ್ಲಿ ಮೋಹ ಬೇಕು ಗುರುಲಿಂಗ ಜಂಗಮದಲ್ಲಿ, ಮದ ಬೇಕು ಶಿವಾಚಾರದಿಂದ ಘನವಿಲ್ಲವೆಂದು. ಇದು ಬಹಳ ಮುಖ್ಯ. ಶಿವಾಚಾರ ಅಂದರೆ ಏನು? ಶಿವಾಚಾರ ಅಂದರೆ ಮನುಜ ಕುಲಂ ತಾನೊಂದೇ ವಲಂ ಎಂಬ ಪಂಪನ ಮಾತಿನಂತೆ ಯಾವುದೇ ಜಾತಿ ಪಂಥ ಮತ ಯಾವುದನ್ನೂ ಭೇದ ಮಾಡದೆ ಮನುಷ್ಯರೆಲ್ಲರೂ ಕೂಡ ಒಂದು, ನಾವೆಲ್ಲರೂ ಒಂದು ಅನ್ನುವಂಥ ಭಾವ ತಾಳಿ ಆ ಶಿವಾಚಾರದಿಂದ ಘನವಿಲ್ಲವೆಂದು. ಇಂಥದ್ರಲ್ಲಿ ನಿನಗೆ ಮದ ಬೇಕು. ಸಿಟ್ಟು ಮಾಡ್ಕೋ. ಇವತ್ತು ಯಾರೋ ಹೋದ್ರು ಕೆಳಜಾತಿಯೇನೋ ಏನೋ ಅದನ್ನು ನಾವು ಮಾಡ್ಕೊಂಡಿದ್ದದೆಲ್ಲ. ಯಾರು ಬಂದರೂ ಅವ್ರನ್ನ ಪ್ರೀತಿಸು. ಅಕಸ್ಮಾತಾಗಿ ನಿನ್ನಲ್ಲಿ ಏನಾದರೂ ಅವರನ್ನು ಕೀಳಾಗಿ ಕಾಣುವಂಥ ಇತ್ತಪ್ಪ ಅಂತಂದ್ರೆ ಅಲ್ಲಿ ನೀನು ಅಹಂಕಾರ ತಾಳು. ಏನೋ ಕೀಳು ಮಾಡ್ಕೋಬೇಡ ಹುಚ್ಚ, ಅವನು ನಮ್ಮವನೇ, ಮನುಷ್ಯ ಜಾತಿ ನಾವೆಲ್ಲರೂ. ಇಂತಹ ಒಂದು ಭಾವವನ್ನು ತಾಳಬೇಕು ಅಂತ ಹೇಳ್ತಾರೆ. ಮತ್ಸರ ಬೇಕು, ಮತ್ಸರ ಬೇಕು ಹೆಣ್ಣು ಮಣ್ಣಿನಲ್ಲಿ. ನೋಡಿ, ನಮ್ಮದು ಮತ್ಸರ ಎದರಲ್ಲಿರಬೇಕು? ಆಗಲೇ ನಾವು ಅಸೂಯೆ ಎದರಲ್ಲಿರಬೇಕಂದ್ರೆ ಹೆಣ್ಣು ಮತ್ತು ಹೊಣ್ಣಿನಲ್ಲಿ ಮತ್ಸರ ಭಾವ ಇರಬೇಕು. ಅದು ಬೇಡ. ಅದು ಕಿಚ್ಚು ಅನ್ನುವಂಥ ಹೊಟ್ಟೆಯೊಳಗಿನ ಕಿಚ್ಚಲ. ಅದನ್ನು ಆಸೆ ಪಡೆದೇನೆ ನೀನು ಅಕಸ್ಮಾತಾಗಿ ನೀನೇನಾದರೂ ಆಸೆ ಪಟ್ಟಿದ್ದೇ ಆದಲ್ಲಿ ಹೆಣ್ಣು ಮತ್ತು ಮಣ್ಣಿಗಾಗಿ ಹೊಣ್ಣಿಗಾಗಿ ನೀನು ಆಸೆಯನ್ನು ಅಭಿಷ್ಠೆಯನ್ನು ನಿನ್ನ ಒಂದಷ್ಟು ಏನು ಮತ್ಸರ ಅಂತ ನಾವು ಏನು ಹೇಳ್ತೀವಲ್ಲ, ಅದು ಹೊಟ್ಟೆ ಕಿಚ್ಚಾಗಿ ಪರಿವರ್ತನೆ ಆಗಬಾರ್ದು. ನಿನ್ನಲ್ಲಿ ಒಂದಷ್ಟು ಛಲ ಹುಟ್ಟಿಸ್ಬೇಕು. ಒಬ್ಬ ಸಾಧಕನನ್ನು ನೋಡಿ ಅವನ ಮೇಲೆ ಎದ್ದಾನಲ್ಲ, ಅವನ ಏಳಿಗೆ ಆಗೈತಲ್ಲ, ಅವನ ಏಳಿಗೆಯನ್ನು ಕೆಳಗೆ ಜಗ್ಗೋದಲ್ಲ, ಅವನಂತೆ ನೀನಾಗಲಿಕ್ಕೆ ಪ್ರಯತ್ನ ಪಡೋದು. ಇವತ್ತು ಒಂದು ಹೊಣ್ಣನ್ನು ಪಡ್ಕೋಬೇಕಂದ್ರೆ ಅದಕ್ಕೆ ಶ್ರಮ ಪಡಬೇಕು. ಒಂದು ಹೆಣ್ಣನ್ನು ಬೋಲಿಸ್ಕೊಳ್ಬೇಕಂದ್ರೆ ಅದರಲ್ಲಿಯೂ ಕೂಡ ಮೋಹ ಬೇಕು, ಪ್ರೀತಿ ಬೇಕು, ಅಂತಃಕರಣ ಬೇಕು. ಅಂದಾಗ ಮಾತ್ರ ಅದು ಒಲಿತೈತಿ. ಹೌದಾ? ಒಂದು ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು ಎರಡೂ ಬಹಳ ಮುಖ್ಯ ಆದರೂ ಕೂಡ ಅಲ್ಲಿ ಒಲವು ಪ್ರೀತಿ ಇರದೇ ಇದ್ದರೆ ಏನು ಸಾರ್ಥಕ? ಹಾಗಾಗಿ ಇವತ್ತು ಹೆಣ್ಣು ಮತ್ತು ಗಂಡುಗಳ ಅಂದರೆ ಈ ಒಂದು ಹೆಣ್ಣು ಮತ್ತು ಮಣ್ಣುಗಳಲ್ಲಿ ನಾವು ಮತ್ಸರವನ್ನು ತಾಳಬೇಕು ಅನ್ನುವಂಥದ್ದು. ಇನ್ನು ಮುಂದುವರೆದು ಇವು ಷಡ್ಗುಣವಿರಬೇಕು, ಇಂತಿ ಷಡ್ಗುಣವಿರಬೇಕು. ಈ 6 ಗುಣಗಳು ನಮ್ಮಲ್ಲಿ ಇರಬೇಕು. ಇನ್ನು ಬೇಡವೆಂಬುದಕ್ಕಾವುದು ಗುಣ, ಇದು ಬಹಳ ಮುಖ್ಯ. ಹಂಗಾರೆ ಈ ಅರಿಷಡ್ವರ್ಗಗಳು ಯಾಕೆ ಬೇಡ? ಎದರಲ್ಲಿ ಬೇಡ ಅಂತ ಹೇಳ್ತಾರೆ. ಕ್ರೋಧ ಬೇಡ, ಕಾಮ ಬೇಡ ಪರಸ್ತ್ರೀಯರಲ್ಲಿ, ಕ್ರೋಧ ಬೇಡ ಗುರುವಿನಲ್ಲಿ, ಲೋಭ ಬೇಡ ತನುಮನ ಧನದಲ್ಲಿ, ಮೋಹ ಬೇಡ ಸಂಸಾರದಲ್ಲಿ, ಮದ ಬೇಡ ಶಿವಭಕ್ತರಲ್ಲಿ, ಮತ್ಸರ ಬೇಡ ಸಕಲ ಪ್ರಾಣಿಗಳಲ್ಲಿ, ಇಂತೀ ಷಡ್ಗುಣವರಿದು ಮೆರೆಯಬಲ್ಲಡೆ. ನೋಡಿ, ಅಲ್ಲಿ ಬೇಕು ಬೇಕು ಅಂದ, ಹೊಣ್ಣು ಬೇಕು ಹೆಣ್ಣು ಬೇಕು. ಯಾವಾಗ? ಪ್ರೀತಿಯಿಂದ ನಿನ್ನಲ್ಲಿ ಆ ಒಂದು ಶಕ್ತಿ ಇದ್ದಾಗ ಅವನು ಪಡ್ಕೋ. ಆದರೆ ಇಲ್ಲಿ ಯಾಕೆ ಬೇಡ? ಕಾಮ ಬೇಡ ಪರಸ್ತ್ರೀಯರಲ್ಲಿ, ಕ್ರೋಧ ಬೇಡ ಗುರುವಿನಲ್ಲಿ, ಲೋಭ ಬೇಡ ತನುಮನ ಧನದಲ್ಲಿ, ಮೋಹ ಬೇಡ ಸಂಸಾರದಲ್ಲಿ, ಮದ ಬೇಡ ಶಿವಭಕ್ತರಲ್ಲಿ, ಮತ್ಸರ ಬೇಡ ಸಕಲ ಪ್ರಾಣಿಗಳಲ್ಲಿ, ಇಂತಿ ಷಡ್ಗುಣವರಿದು ಮೆರೆಯಬಲ್ಲಡೆ ಆತನೇ ಸಹಜ ಸದ್ಭಕ್ತ ಕಾನ ಕೂಡಲ ಚೆನ್ನ ಸಂಗಮ ದೇವ. ಆತನೇ ಸಹಜ ಸದ್ಭಕ್ತ ಕಾನ ಕೂಡಲ ಚೆನ್ನ ಸಂಗಮ ದೇವ ಎನ್ನುವಂಥ ಈ ಒಂದು ವಚನ ಇಡೀ 15 ದಿನಗಳ ಕಾಲ ನಾವು ಏನು ಚಿಂತನೆ ಮಾಡಿದ್ದೇವೆ, ಅರಿಷಡ್ವರ್ಗಗಳು ನಮ್ಮ ಬದುಕಿಗೆ ಎಷ್ಟು ಪೂರಕವಾಗಿದ್ದಾವೆ, ಎಷ್ಟು ಹಿತವಾಗಿದ್ದಾವೆ, ಎಷ್ಟು ಅಹಿತವಾಗಿದ್ದಾವೆ ಅನ್ನುವಂಥ ಒಂದಷ್ಟು ವಿವೇಕದೊಂದಿಗೆ ನಾವೆಲ್ಲರೂ ಕೂಡ ಇವನ್ನ ಮನಗಾಣಿಕೊಂಡು ನಾವು ನೀವೆಲ್ಲರೂ ಕೂಡ
ಭಗವಂತ ನಮಗೆ ಕೊಟ್ಟಿರುವಂಥ ಅವಕಾಶವನ್ನು ಯಾವುದೇ ಕಾಮ, ಕ್ರೋಧ, ಲೋಭ, ಮೋಹ ಬೇಡ, ಮತ್ಸರ ಬೇಡ, ಯಾವುದಕ್ಕೆ ಬೇಡ, ಯಾವುದಕ್ಕೆ ಬೇಕು ಅನ್ನುವಂಥ ವಿವೇಚನೆಯಿಂದ ಅವುಗಳನ್ನು ಬಳಸಿಕೊಂಡು ನಾವು ನೀವೆಲ್ಲರೂ ಕೂಡ ಒಂದಷ್ಟು ಸನ್ಮಾರ್ಗದಲ್ಲಿ ಭಗವಂತನ ಮತ್ತು ಪೂಜ್ಯರ ಹಿರಿಯರ ಒಂದು ಹೇಳಿದ ಅವರು ಹಾಕಿದಂಥ ದಾರಿಯಲ್ಲಿ ಸಾಗುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳೋಣ. ಕೊನೆಯಲ್ಲಿ ಒಂದು ಬಾಳು ಮಾತು, ಕೊನೆಯಲ್ಲಿ ಡಿ ವಿ ಜಿಯವರ ಕಗ್ಗದೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಹೊಸತನವೇ ಬಾಳು, ಹಳಸಿಕೆ ಎಲ್ಲ ಸಾವು ಬಿಡು, ರಸವು ನವನವತೆಯಿಂದನುದಿನವು ಒಮ್ಮೆ, ಹಸನೊಂದು ನಡೆಯಲ್ಲಿ ನುಡಿಯಲ್ಲಿ ನೋಟದಲ್ಲಿ ಪಸರುತ್ತಿರೆ, ಬಾಳ್ ಚೆಲುವು ಮಂಕುತಿಮ್ಮ, ಬಾಳ್ ಚೆಲುವು ಮಂಕುತಿಮ್ಮ ಅಂತ ಹೇಳಿದ್ದಾರೆ. ನಮ್ಮ ನಡೆ, ನುಡಿ, ನೋಟದಲ್ಲಿ ಇಲ್ಲಿವರೆಗೆ ಏನಾಗತ್ತೆ ಆಗಲಿ, ಹೊಸತನವೇ ಬಾಳು, ಹಳಸಿಕೆ ಎಲ್ಲ ಸಾವು ಬಿಡು, ರಸವು ನವನವತೆಯಿಂದನು ದಿನವು ಒಮ್ಮೆ. ಈ ಜೀವ ಚೈತನ್ಯ, ಜೀವನೋತ್ಸಾಹ, ಜೀವನಾನಂದ ನಿರಂತರವಾಗಿ ನಮ್ಮ ಎದೆಯಲ್ಲಿ ಚಿಮ್ಮುತ್ತಾ ಇರಲಿ. ಅಂಥ ಭಾವದೊಂದಿಗೆ ನಾವು ಎಲ್ಲರೂ ಕೂಡ ಬದುಕನ್ನು ಕಟ್ಟಿಕೊಳ್ಳೋಣ. ಬಹುಶಃ ಇದು ಎಂಥ ಸುದೈವ ಅಂದರೆ, ನನಗೆ ಜೀವನದಲ್ಲಿ ಮರೆಯಲಾಗದಂಥ ಕ್ಷಣ. ಇದು ಭಾಗ್ಯ, ಇದು ಭಾಗ್ಯ, ಇದು ಎನ್ನ ಭಾಗ್ಯವಯ್ಯ ಅಂದಂಗೆ ಇವತ್ತು ನನಗೆ ಕೆರೂರಿನ ಜನತೆ, ಇದು ಒಂದು ಬಸವ ಸಮಿತಿ ಇಂಥ ಅದ್ಭುತ ಅವಕಾಶವನ್ನು ನೀಡಿ ನನ್ನಲ್ಲಿರುವಂಥ ಅಲ್ಪ ಮತಿಯ ಜ್ಞಾನವನ್ನು ತಾವೆಲ್ಲರೂ ಕೂಡ ಸಹೃದಯತೆಯಿಂದ ನಿಮ್ಮ ಮನೆಯ ಮಗನಾಗಿ ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂದಂಗೆ ನೀವೆಲ್ಲರೂ ಕೂಡ ನಿಮ್ಮ ಮನೆಯ ಒಬ್ಬ ಮಗನಾಗಿ ನನ್ನನ್ನು ಕಂಡು ನನ್ನೊಂದಷ್ಟು ತೊದಲು ನುಡಿಗಳಿಗೆ ತಾವೆಲ್ಲರೂ ಕೂಡ ಕಿವಿಯಾಗಿದ್ದೀರಿ. ನಿಮ್ಮ ಇಂಥ ಅಂತಃಕರಣ, ನಿಮ್ಮ ಇಂಥ ಪ್ರೇರಣಾದಾಯಕ ಸ್ಫೂರ್ತಿಯಿಂದಲೇ ಇವತ್ತು ನಾನು ನಿರರ್ಗಳವಾಗಿ 15 ದಿನಗಳ ಕಾಲ ಒಂದಷ್ಟು ಶಿವಪ್ಪಯ್ಯನ ಕರುಣೆ, ಹಾಗೆ ಬಸವಾದಿ ಶಿವಶರಣರ ಕರುಣೆ, ತಮ್ಮೆಲ್ಲರ ಕರುಣೆ, ತಂದೆ ತಾಯಿಗಳ ಕರುಣೆ, ನನ್ನ ಕುಟುಂಬದ ಕರುಣೆಯಿಂದ ಇವತ್ತು ನಾನು ನಿಮ್ಮ ಮುಂದೆ ಬಂದು ನನ್ನ ಅಲ್ಪಮತಿಗೆ ತಿಳಿದ ವಿಚಾರಗಳನ್ನು ಹಂಚಿಕೊಂಡಿದ್ದೇನೆ. ಈ 15 ದಿನಗಳಲ್ಲಿ ಏನಾದರೂ ನನ್ನ ಬಾಯಿಂದ ತಮ್ಮ ಮನಸ್ಸಿಗೆ ನೋವಾಗಿದ್ದರೆ ಅದನ್ನು ನಾನಾಗಲೇ ಹೇಳಿದ್ದೀನಿ, ನಿಮ್ಮ ಮನೆಯ ಎನಿಸಿಕೊಂಡು ನಿಮಗೆ ಹಿತವಾಗಿದ್ದಾವೆ ಅವನ್ನ ಸ್ವೀಕಾರ ಮಾಡಿ, ಯಾವ ಅಹಿತವಾಗಿದ್ದಾವೆ ಅವುಗಳನ್ನು ಬಿಟ್ಟುಬಿಡಿ. ಇಲ್ಲಿ ನಾವೆಲ್ಲರೂ ತಗೊಂಡು ಹೋಗೋದು ಒಳ್ಳೆಯದನ್ನು ಮಾತ್ರ, ಒಳ್ಳೆಯದನ್ನು ತಗೊಳ್ಳೋಣ, ಒಳ್ಳೆಯದನ್ನು ಹಂಚೋಣ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಶಿವಪ್ಪಯ್ಯನ ಪಾದಕ್ಕೂ, ವೇದಿಕೆ ಮೇಲೆ ವಿರಾಜನಾದಂಥ ಪೂಜ್ಯರ ಪಾದಕ್ಕೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಾಗಿದ ತಲೆ, ಮುಗಿದ ಕೈಗಳ ಮೂಲಕ ಶರಣಾರ್ಥಿಗಳನ್ನು ಅರ್ಪಿಸಿ ಇವತ್ತಿನ ವಚನೋಪನ್ಯಾಸ ಕಾರ್ಯಕ್ರಮಕ್ಕೆ ಮಹಾಮಂಗಲವನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗಮೆಚ್ಚಿಯ ಹೊರಡಬೇಕು, ನುಡಿಯೊಳಗಾಗಿ ನಡೆಯದಿದ್ದರೇನಂತೂ ಮೆಚ್ಚುವನೆಯ ಕೂಡಲ ಸಂಗಮ ದೇವ ಎಂಬ ಬಸವಣ್ಣವರ ವಚನದಂತೆ ನಾನಾಡುವ ಮಾತು ಹೀಗಿರಲಿ ಗೆಳೆಯ, ಮುಂಜಾನೆಯ ಹುಲ್ಲಿನ ಮಕಮಲ್ಲಿನ ಮೇಲೆ ಪಾರಿಜಾತದ ಹೂ ಅರಳದಂತೆ, ಮಾತಿರಲಿ ಬರಲಿ ಮೌನದ ಮೊಗ್ಗೆ ಒಡೆದು ಮಾತರಳಿ ಬರಲಿ, 100 ದಿನದ ಈ ಬಾಳು ಘಮಘಮಿಸಲಿ ಎಂದು ತಮ್ಮ ವಚನದ ಮೂಲಕ ಹೇಳಿದಂತ ಶ್ರೀ ರವಿ ಕಂಗಳ ಗುರುಗಳಿಗೆ ಧನ್ಯವಾದ.